ಕಾರವಾರದಲ್ಲೂ ಕೈಕೊಟ್ಟಿದೆ ಇವಿಎಂ. ಮತಗಟ್ಟೆ ಸಂಖ್ಯೆ 107ರಲ್ಲಿ ಸಮಸ್ಯೆಯಾಗಿದೆ. ತಾಂತ್ರಿಕ ದೋಷ ಕಂಡು ಬಂದಿದೆ. ಕಾರವಾರ ನಗರದ ಸೇಂಟ್ ಮೈಕಲ್ ಶಾಲೆಯಲ್ಲಿ ಈ ಘಟನೆ ನಡೆದಿದೆ. ಇವಿಎಂ ಸಮಸ್ಯೆಯಿಂದ ಇನ್ನೂ ಮತದಾನ ಆರಂಭ ಆಗಿಲ್ಲ. 8:30ರ ಸಮಯ, ಇನ್ನು ಮತದಾನನೇ ಆರಂಭ ಆಗಿಲ್ಲ. ಮತದಾನಕ್ಕಾಗಿ ಬೆಳಗ್ಗೆಯಿಂದ ಕಾದು ನಿಂತಿದ್ದಾರೆ ಜನ. ಮತಯಂತ್ರ ಸರಿಪಡಿಸೋದಕ್ಕೆ ಸಿಬ್ಬಂದಿ ಹರಸಾಹಸ ಪಡ್ತಾ ಇದ್ದಾರೆ. ಕಾರವಾರದ ದೃಶ್ಯ ಇದು, ನೀವು ನೋಡ್ತಾ ಇದ್ದೀರಾ. ಇವಿಎಂ ಸರಿಯಾಗಿ ವರ್ಕ್ ಮಾಡ್ತಾ ಇಲ್ಲ. ತಾಂತ್ರಿಕ ದೋಷದಿಂದ ಇದುವರೆಗೆ ಮತದಾನ ಆರಂಭ ಆಗಿಲ್ಲ. 107 ಸಂಖ್ಯೆಯ ಬೂತ್ನಲ್ಲಿ ಇದುವರೆಗೆ ವೋಟಿಂಗ್ ಆರಂಭ ಆಗಿಲ್ಲ. ಜನ ಸಾಲುಗಟ್ಟಿ ನಿಂತಿರೋದನ್ನ ನೀವು ನೋಡ್ತಾ ಇದ್ದೀರಾ. ಇವಿಎಂ ತಾಂತ್ರಿಕ ದೋಷದಿಂದ ಮತದಾನ ಆರಂಭನೇ ಆಗಿಲ್ಲ. 7 ಗಂಟೆಯಿಂದ ಮತದಾನ ಆರಂಭ ಆಗಬೇಕಾಗಿತ್ತು. 8:30 ಸಮಯ, ಇದುವರೆಗೆ ಮತದಾನ ಆರಂಭ ಆಗಿಲ್ಲ. 3 ದೃಶ್ಯ ನೋಡ್ತಾ ಇದ್ದೀರಾ. ಒಂದು ಕಡೆ ಅಹಮದಾಬಾದ್ನಲ್ಲಿ ಮೋದಿ ಮತದಾನ ಮಾಡ್ತಿದ್ದಾರೆ, ಮತ್ತೊಂದು ಕಡೆ ಕಾರವಾರದಲ್ಲಿ ಇವಿಎಂ ದೋಷ. 3ನೇ ಸ್ಕ್ರೀನ್ನಲ್ಲಿ ವಯೋವೃದ್ಧರು ಬೆಳಗ್ಗೆಯೇ ಬಂದು ಮತದಾನದ ಹಬ್ಬವನ್ನ ಆಚರಿಸ್ತಾ ಇದ್ದಾರೆ. ಮತದಾನದ ದಿನ ಬೆಳ್ಳಂಬೆಳಗ್ಗೆ ಕಣ್ಣಿಗೆ ಕಾಣೋ ದೃಶ್ಯಗಳು. 100 ದಾಟಿದ, 90 ದಾಟಿದ, 80 ವರ್ಷ ದಾಟಿದ ಎಲ್ಲರೂ ಮತಗಟ್ಟೆಗೆ ಬಂದು ಮತದಾನ ಮಾಡ್ತಾ ಇರ್ತಾರೆ. ಅವರಲ್ಲಿ ಪ್ರಜಾಪ್ರಭುತ್ವದ ಅತಿ ದೊಡ್ಡ ಹಬ್ಬದ ಆಚರಣೆಯ ಸಂಭ್ರಮ ಕಂಡು ಬರುತ್ತೆ. ಇವಿಎಂ ಕೈ ಕೊಟ್ಟಿದೆಯಂತೆ. ಮತದಾನ ಆರಂಭಕ್ಕೂ ಮೊದಲೇ ವಿಘ್ನ ಎದುರಾಗಿದೆ. ಮತಗಟ್ಟೆ ಸಂಖ್ಯೆ 132ರಲ್ಲಿ ಇವಿಎಂ ಸಮಸ್ಯೆ ಕಂಡು ಬಂದಿದೆ. ಕಾರವಾರದಲ್ಲಿ ಏನ್ ದೃಶ್ಯ ನೋಡಿದ್ವೋ, ಬಾಗಲಕೋಟೆಯಲ್ಲೂ ಕೂಡ ಇವಿಎಂ ಸಮಸ್ಯೆ ಆಗಿದೆ. ಮತದಾನಕ್ಕೆ ಅಂತ ಬಂದಂತಹ ಮತದಾರರು ಕಾದು ಕುಳಿತಿದ್ದಾರೆ. 40 ನಿಮಿಷದಿಂದಲೂ ಕೂಡ ಇವಿಎಂ ಈಗ ಸರಿ ಹೋಗುತ್ತೆ, ಆಗ ಸರಿ ಹೋಗುತ್ತೆ ಅಂತ ಕಾಯ್ತಾ ಇದ್ದಾರೆ. ಬೆಳಗಾವಿಯಲ್ಲೂ ಕೂಡ ನೋಡಿದ್ವಿ ನಾವು ಇದೇ ಸಮಸ್ಯೆ. ಮತಗಟ್ಟೆ 212ರಲ್ಲಿ ಇವಿಎಂ ಕೈ ಕೊಟ್ಟಿತ್ತು. ಈಗ ಬಾಗಲಕೋಟೆಯಲ್ಲೂ ಕೂಡ ಇವಿಎಂ ಕೈ ಕೊಟ್ಟಿದೆ. ಸಕ್ರಿ ಶಾಲೆಯಲ್ಲಿರುವ ಮತಗಟ್ಟೆಯ ದೃಶ್ಯವನ್ನ ನೀವು ನೋಡ್ತಾ ಇದ್ದೀರಿ. ಬೆಳಿಗ್ಗೆನೆ ಬಂದು ವೋಟ್ ಮಾಡಿ ಹೋಗೋಣ ಅಂತ ಸಾಕಷ್ಟು ಸಂಖ್ಯೆಯಲ್ಲಿ ಮತದಾರರು ಬಂದಿದ್ದಾರೆ, ಸಾಲುಗಟ್ಟಿ ನಿಂತಿದ್ದಾರೆ. ಆದರೆ 40 ನಿಮಿಷ ಆಗಿದೆ, ಇನ್ನೂ ಕೂಡ ಇವಿಎಂ ಸಮಸ್ಯೆ ಕ್ಲಿಯರ್ ಆಗಿಲ್ಲ. ಬಾಗಲಕೋಟೆ, ಕಾರವಾರ ಹಾಗೂ ಬೆಳಗಾವಿ 3 ಕಡೆಗಳಲ್ಲಿ ಇವಿಎಂ ದೋಷ ಕಂಡು ಬಂದಿದೆ. ಸರತಿ ಸಾಲಿನಲ್ಲಿ ಜನ ಕಾಯ್ತಾ ಇದ್ದಾರೆ ವೋಟ್ ಮಾಡೋದಿಕ್ಕೆ. ಬಾಗಲಕೋಟೆ, ಕಾರವಾರ ಆ ಕಡೆ ಬಿಸಿಲು ಜಾಸ್ತಿ. ಬೆಂಗಳೂರಿನಲ್ಲೇ 40 ಡಿಗ್ರಿ ಸೆಲ್ಸಿಯಸ್ ಉಷ್ಣಾಂಶ ದಾಖಲಾಗಿದೆ. ಇನ್ನು ಉತ್ತರ ಕರ್ನಾಟಕ ಭಾಗದಲ್ಲಿ ಕೇಳೋದೇ ಬೇಡ. ಅಂಥದ್ರಲ್ಲಿ ಬೆಳಿಗ್ಗೆನೆ ಬಂದು ವೋಟ್ ಮಾಡೋಣ ಅಂತ ಸಾಕಷ್ಟು ಸಂಖ್ಯೆಯಲ್ಲಿ ಜನ ಬಂದಿದ್ದಾರೆ. ಆದರೆ ಇವಿಎಂ ತಾಂತ್ರಿಕ ದೋಷ ಕಂಡು ಬಂದಿದೆ. ಬಾಗಲಕೋಟೆಯಲ್ಲೂ ಕೂಡ ಇವಿಎಂ ಕೈ ಕೊಟ್ಟಿದೆ. ಇವಿಎಂ ಸಮಸ್ಯೆಯಿಂದಾಗಿ ನಿಂತಲ್ಲೇ ನಿಂತಿದ್ದಾರೆ ಮತದಾರರು. ಬಾಗಲಕೋಟೆಯ ಸಕ್ರಿ ಶಾಲೆಯ ಮತಗಟ್ಟೆಯ ದೃಶ್ಯವನ್ನ ನೋಡ್ತಾ ಇದ್ದೀವಿ. 3 ದೃಶ್ಯಗಳನ್ನ ನಾವು ನೋಡ್ತಾ ಇದ್ದೀವಿ. ಒಂದು ಕಡೆ ಪ್ರಧಾನಿ ಮೋದಿ ವೋಟ್ ಮಾಡಿ ಬರ್ತಾ ಇರೋ ದೃಶ್ಯ, ಮತ್ತೊಂದು ಕಡೆ ಬಾಗಲಕೋಟೆಯಲ್ಲಿ ಇವಿಎಂ ಕೈ ಕೊಟ್ಟಿರೋ ದೃಶ್ಯ, ಇನ್ನೊಂದು ಕಡೆ ಮತಕೇಂದ್ರಕ್ಕೆ ಬಂದು ವೋಟ್ ಮಾಡ್ತಾ ಇದ್ದಾರೆ ಜನ. ಚುನಾವಣಾ ಆಯೋಗ ಕೂಡ ಸರ್ವಸನ್ನದ್ಧ ರೀತಿಯಲ್ಲಿ ರೆಡಿ ಆಗಿದೆ. ಹಲವಾರು ಕ್ಷೇತ್ರಗಳಲ್ಲಿ ಪಿಂಕ್ ವೋಟಿಂಗ್, ಮಹಿಳಾ ಮತದಾರರನ್ನ ಹೆಚ್ಚಿನ ಸಂಖ್ಯೆಯಲ್ಲಿ ಸೆಳೆಯೋದಕ್ಕೆ ಪಿಂಕ್ ವೋಟಿಂಗ್ ವ್ಯವಸ್ಥೆ ಮಾಡಿದ್ದಾರೆ. ಗುಲಾಬಿ ಬಣ್ಣದ ಬಲೂನ್ಗಳು, ಕರ್ಟನ್ಗಳ ವ್ಯವಸ್ಥೆ ಮಾಡಿರ್ತಾರೆ. ಮತ್ತೊಂದು ಕಡೆ ವಿಶೇಷ ಚೇತನರಿಗೆ ಅಥವಾ ವಯಸ್ಸಾದವರು ಬೂತ್ಗೆ ಬಂದ್ರೆ ಅವರಿಗೆ ವೀಲ್ ಚೇರ್ನ ವ್ಯವಸ್ಥೆ ಮಾಡಿರ್ತಾರೆ. ಅಲ್ಲಿನ ಸಿಬ್ಬಂದಿಯೇ ವೀಲ್ ಚೇರ್ನ ವ್ಯವಸ್ಥೆ. ಪ್ರಹ್ಲಾದ್ ಜೋಶಿ ಬರ್ತಾ ಇರೋದನ್ನ ನೀವು ನೋಡ್ತಾ ಇದ್ದೀರಾ. ಪ್ರಹ್ಲಾದ್ ಜೋಶಿ ಕುಟುಂಬ ಸಮೇತರಾಗಿ ಬಂದು ವೋಟ್ ಮಾಡೋದಕ್ಕೆ ಬರ್ತಾ ಇರೋ ದೃಶ್ಯ ನೀವು ನೋಡ್ತಾ ಇದ್ದೀರಾ. ಕೇಂದ್ರ ಸಚಿವರು ಕುಟುಂಬ ಸಮೇತರಾಗಿ ಬಂದು ವೋಟ್ ಮಾಡೋದಕ್ಕೆ ಬರ್ತಾ ಇದ್ದಾರೆ. ಕುಟುಂಬಸ್ಥರೆಲ್ಲರನ್ನ ಕರ್ಕೊಂಡ್ ಬಂದು ವೋಟ್ ಮಾಡ್ತಿದ್ದಾರೆ. ಮತ್ತೊಂದು ಕಡೆ ಜಿಎಂ ಸಿದ್ದೇಶ್ವರ್ ಮತ್ತು ಕುಟುಂಬಸ್ಥರು ಗಾಯತ್ರಿ ಸಿದ್ದೇಶ್ವರ್ ಅಖಾಡದಲ್ಲಿದ್ದಾರೆ.
ಅವ್ರು ಬಂದು ಓಟ್ ಮಾಡ್ತಾ ಇರೋ ದೃಶ್ಯ ನೋಡ್ತಾ ಇದ್ದೀರಾ. ಮತ್ತೊಂದು ಕಡೆ ಸಾಲುಗಟ್ಟಿ ನಿಂತಿರುವ ಮತದಾರರು, ಈ ಮತದಾರರೇ ನಾಯಕರ ಭವಿಷ್ಯ ಬರೀತಾರೆ. 227 ಅಭ್ಯರ್ಥಿಗಳು ಇವತ್ತು ಕಣದಲ್ಲಿದ್ದಾರೆ. ಕರ್ನಾಟಕದಲ್ಲಿ 14 ಕ್ಷೇತ್ರಗಳಲ್ಲಿ 227 ಅಭ್ಯರ್ಥಿಗಳ ಭವಿಷ್ಯ ಬರೀತಾ ಇದ್ದಾರೆ ಮತದಾರರು. ಘಟಾನುಘಟಿ ನಾಯಕರು ಬಂದು ಕುಟುಂಬ ಸಮೇತರಾಗಿ ವೋಟ್ ಮಾಡ್ತಾ ಇರೋ ದೃಶ್ಯ ನೀವು ನೋಡ್ತಾ ಇದ್ದೀರಾ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.